ಆಡಿಯವ್ರೆ ನೀವಿವಾಗ ಫ್ರೀ ಇದ್ದೀರಾ? ಅದು ಇಲ್ಲ ಚಕ್ರಿ ಅವರೇ, ಅಮ್ಮನಿಗೆ ತುಂಬ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ನನಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅತ್ತೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರಾ? ಏನಾಯ್ತು ಅವ್ರಿಗೆ? ಭೈರವಿಮ್ಮ, ಒಂದು ಗುಡ್ ನ್ಯೂಸು. ಏನಾಯ್ತೆ? ಸ್ವೀಟ್ ನ್ಯೂಸ್ ಅಂದ್ರೆ ಗುಡ್ ಸುದ್ದಿ. ಅದೇನಾಯ್ತು ಹೇಳೆ. ಆರ್ತಿದಾಳಲ್ಲ, ಅದೇಮ್ಮ ನಮ್ಮ ಶಶಾಂಕ್ ಅವ್ರ ಮೊದಲನೇ ಹೆಂಡತಿ ಆತ್ಮಹತ್ಯೆಗೆ ಟ್ರೈ ಮಾಡಿ ಹಾಸ್ಪಿಟಲ್ ಇದ್ದಾಳಂತೆ. ಸುಸೈಡ್? ಅಲ್ಲೇ ಆತ್ಮಹತ್ಯೆ ಮಾಡ್ಕೋಬೇಕಾಗಿದ್ರು ಅಂತದ್ದು ಏನಾಯ್ತು ಅವಳಿಗೆ? ಯಾಕಂತ ಆತ್ಮಹತ್ಯೆ ಮಾಡ್ಕೊಂಡ್ಲ ಅವಳು? ಇನ್ನೇನಿರುತ್ತಮ್ಮ, ಅಪ್ಪ ಮಕ್ಕಳ ಮಧ್ಯೆ ದೊಡ್ಡ ಜಗಳ ಅಂತೆ. ಅದನ್ನ ನೋಡಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತೆ. ಹಾಗಂತ ಟಿವಿನಲ್ಲೆಲ್ಲ ಬರ್ತಾ ಇದೆ. ಇದು ಕಡೆ ನನಗ್ ಬೇಕಾಗಿರೋದು ತಿಮ್ಮನೆ ರಂಗ. ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಮನೆಯಲ್ಲಿ ಏನೋ ಆಗ್ಬಾರ್ದಾಗ್ತಾ ಇದೆ, ನಡಿಬಾರ್ದೆಲ್ಲ ನಡೀತಾ ಇದೆ. ವಾಟ್ ಆರ್ ದೇರ್ ವಾಕಿಂಗ್ ಗೊತ್ತಾಗುತ್ತೆ. ಏನಂದ್ರಿ? ವಾಟ್ ಹ್ಯಾಪನು ದೇರ್ ವಾಕಿಂಗ? ಹಂಗಂದ್ರೆ? ಅಯ್ಯೋ ಹುಚ್ಚು ಮುಂಟಿದೆ. ಇಷ್ಟು ವರ್ಷ ದುಬೈಯಲ್ಲಿ ಇದ್ದು ಬಂದಿದ್ಯಾ, ನೀನು ಇಂಗ್ಲೀಷೇ ಗೊತ್ತಿಲ್ವಲ್ಲೇ? ವಾಟ್ ಹ್ಯಾಪನ್ ದೇರ್ ವಾಕಿಂಗ್ ಅಂದ್ರೆ ಅಲ್ಲೇನೋ ನಡೀತಾ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ನೋಡಿ, ಈ ಸಂದರ್ಭನ ನಾವು ಯೂಸ್ ಮಾಡ್ಕೋಬೇಕು. ಆ ಮನೆಯಲ್ಲಿ ನಮ್ಗೆ ಹೆಲ್ಪ್ ಮಾಡೋದು ಯಾರಾದರೂ ಇದ್ದಾರಾ ಅಂತ ಸರ್ಚ್ ಮಾಡಿ ಅವ್ರನ್ನ ನಮ್ಮ ಕಡೆ ಎಳ್ಕೋಬೇಕು. ಅಂಥವ್ರಿಂದ ನಮ್ಮ ವರ್ಕ್ ಮಾಡಿಸ್ಕೋಬೇಕು. ಅಂಥವ್ರು ಯಾರಿದಾರ ಮನೆಯಲ್ಲಿ? ಯಾರ? ಯಾಕಮ್ಮ, ನಮ್ಮ ಆದಿನೇ ಅಲ್ಲಿದಾನಲ್ಲ. ಅವನಿಂದ ಆಗೋ ವರ್ಕ್ ಅಲ್ಲ ಕಣೆ ಅದೆಲ್ಲ. ಹಾ, ನಮ್ ಕಿಷ್ಟರೇ ಇರೋವಾಗ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಏನ ಕಿಷ್ಟರ? ಹಾ, ಹಂಗಂದ್ರೆ? ಕಿಷ್ಟರು ಅಂದ್ರೆ ನನ್ನ ತಂಗಿ ಶೋಭಾ ಕಣೆ. ನೀವು ಸಿಸ್ಟರ್ನ ಕಿಸ್ಟರ್ ಅಂತಿರೋ? ಅಮ್ಮ, ನೀವು ಈ ಇಂಗ್ಲೀಷಲ್ಲಿ ಮಾತಾಡೋದಕ್ಕಿಂತ ಸ್ವಚ್ಛವಾಗಿ ಕನ್ನಡದಲ್ಲಿ ಮಾತಾಡಿದ್ರೆ ಚಂದ ಅನ್ಸುತ್ತೆ. ನಾನು ಮಾತಾಡೋದೇ ಹೀಗೆ ಕಣೆ. ಮೊದಲು ಶೋಭನಿಗೆ ಫೋನ್ ಮಾಡು, ನಾನು ಅವಳ ಹತ್ರ ಟಾಕಿಂಗ್ ಮಾಡಬೇಕು. ಸರಿ, ತಗೊಳ್ಳಿ. ಅದೇನು ಮಾತಾಡ್ತಿರೋ ಮಾತಾಡಿ. ಹಲೋ, ಏನ್ ಶೋಭಾ, ಹೌ ಡು ಯು ಡೂ? ಯಾರು ಮಾತಾಡ್ತಿರೋದು? ನಾನು ಕಣೆ, ನಿಮ್ ಕಿಸ್ಟರ್. ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಿನ್ನ, ನನ್ನ ಇಂಗ್ಲೀಷ್ ಕೇಳಿದ್ರೆ ಗೊತ್ತಾಗಲ್ವೇನೆ ನಿನಗೆ? ಭೈರವಿ, ನೀನಾ? Yes, your Kister Bhairavi talking. ನಾನು ನಿನ್ನ ಮೀಟ್ ಮಾಡಬೇಕು. ಏನು ಮಾಡ್ತೀನಿ? ನೀನು ಇಲ್ಲಿಗೆ ಕಮ್ಮಿಂಗ ಅಥವಾ ನಾನು ಅಲ್ಲಿಗೆ ಕಮ್ಮಿಂಗ? ವಾಟ್ ಯು ಸೇ? ನೀನು ಇಲ್ಲಿ ಬರ್ತೀಯಾ ಅಥವಾ ನಾನೇ ಅಲ್ಲಿ ಬರಬೇಕಾ? ಹಾಂ, ಯಾಕೆ? ಏನು ವಿಷಯ? ಯಾಕೆ ಏನು ಅಂತ ಫೇಸ್ ಟು ಫೇಸ್ ಮುಖಾಮುಖಿ ಸಿಗ್ತೀವಲ್ಲ ಆಗ ಹೇಳ್ತೀನಿ. ಬರ್ತೀಯೋ ಇಲ್ವೋ? ನನಗೆ ಎಲ್ಲಿಗೂ ಬರೋಕ್ಕಾಗಲ್ಲ. ನೀನು ಇಲ್ಲಿಗೆ ಬರೋದು ಬೇಡ. ಯಾಕೆ ಹಾಗೆ ಹೇಳ್ತಾ ಇದ್ಯಾ? ನಿನ್ನಂತ ಅವಳನ್ನ ನನ್ನ ಕಿಷ್ಟರು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ಆದಿ ನಿನ್ನ ಗ್ರಾಂಡ್ ಸನ್ನು, ಅವನಿಗೆ ಆ ಸೂರ್ಯನಿಂದ ಅನ್ಯಾಯ ಆಗ್ತಾ ಇದೆ. ಅದನ್ನ ನೋಡಿಕೊಂಡು ಸುಮ್ಮನೆ ಇದೆಯಲ್ಲ, ನೀನು ಗ್ರ್ಯಾಂಡ್ ಮದರ್ ಆಗೋದಕ್ಕೆ ನಾಲಾಯಕ್ಕು. ನೋಡು, ನೀನು ಆರ್ತಿ ವಿಷಯಕ್ಕಾಗ್ಲಿ ಆದಿ ವಿಷಯಕ್ಕಾಗ್ಲಿ ನನ್ನ ವಿಷಯದಲ್ಲಾಗ್ಲಿ ತಲೆ ಹಾಕ್ತಿರೋದೇ ಒಳ್ಳೇದು. ಮುಚ್ಚೆ ಬಾಯಿ, ನನಗೆ ಲೆಸನ್ ಹೇಳಕ್ ಬರಬೇಡ. ನಂಗೆ ಚೆನ್ನಾಗಿ ಗೊತ್ತಿದೆ. ನೋಡು, ಇದನ್ನ ನನ್ನ ಬುದ್ಧಿವಾದ ಅಂತ ಅನ್ಕೊಂತೀಯೋ, ಎಚ್ಚರಿಕೆ ಅಂತ ತಿಳ್ಕೊತೀಯೋ?
ಆದಿಗೆ ನಿನ್ನ ಬೆಂಬಲ ಕೊಡದೇ ಇದ್ರೆ ನಾನು ಸುಮ್ಮನೆ ಇರಲ್ಲ. ಏನೋ ನಾನೇನು ಅಂತ ನಿನಗೆ ಗೊತ್ತು ತಾನೆ. ದಿಮ್ಮನೆ ರಂಗ ಅಂತ ಹೆಜ್ಜೆ ಇಟ್ರೆ ಧೂಳಿಪಟ. ಯು ಅಂಡರ್ಸ್ಟ್ಯಾಂಡ್? ಸರ್, ಆರ್ತಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ. ಅವರಿಗೆ 2 ದಿವಸದಿಂದ ಹೆಲ್ತ್ ಸರಿ ಇರಲಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಅಷ್ಟೇ. ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟೇಷನಲ್ಲಿ ಹೇಗೆ ಸರ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರು? ಅದು ಅಲ್ಲದೆ ಮೆಡಿಕಲ್ ರಿಪೋರ್ಟಲ್ಲಿ ಆರ್ತಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ನೀವು ನೋಡಿದ್ರೆ ಆರ್ತಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ಮನ್ನ ನಂಬೇಕಾ, ಆ ರಿಪೋರ್ಟ್ನ ನಂಬೇಕಾ? ನನ್ನ ಮಾತನ್ನ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ. ಆ ಮನಸ್ಥಿತಿಯವರು ಅವರಲ್ಲ. ಮತ್ತೆ ಹೇಗೆ ಸರ್ ಅವ್ರ ದೇಹದಲ್ಲಿ ವಿಷ ಸೇರ್ಕೊಳ್ಳೋಕ್ಕಾಗುತ್ತೆ? ಹಾಗಾದ್ರೆ ಅವ್ರು ಗೊತ್ತಿಲ್ಲದೆ ಈ ಕೆಲಸ ಯಾರಾದರೂ ಮಾಡಿದಾರಾ? ನೋಡಿ, ಬಾಯಿಗೆ ಬಂದಂಗೆ ಮಾತಾಡ್ಬಿಡಿ. ನಮ್ಮ ಮನೆಯಲ್ಲಿ ಆ ರೀತಿ ಅವ್ರು ಯಾರೂ ಇಲ್ಲ. ಏನೇನೋ ಕಲ್ಪನೆ ಮಾಡ್ಕೊಂಡು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಬೇರೆ ಯಾವುದೋ ಮಾತ್ರೆ ತಗೊಂಡಿದ್ದಾರೆ. ಅದರಿಂದ ಹೀಗೆಲ್ಲ ತೊಂದರೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಆರ್ತಿ ಅವರು ಎಲೆಕ್ಷನ್ ಇಲ್ಲ ನಿಮಗೂ ಮತ್ತೆ ನಿಮ್ಮ ಮಗಂಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಮನನೊಂದು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಸುದ್ದಿ ಇದೆ. ಇದಕ್ಕೇನು ಹೇಳ್ತೀರಾ? ಅರ್ಪಿತಾ ಏನು ಹೇಳಿದಾಳೆ? ನರ್ಸ್ ತಸ್ಪರ ತಗೊಂಡೋಗ್ತಾಳೆ. ಅತ್ತೆಗೇನು ಸ್ವಲ್ಪ ತೊಂದರೆ ಕೊಡ್ಬೋದಾ?
ಆರ್ತಿ, ಇವತ್ತಿಗೆ ನಿನ್ನ ಕತೆ ಮುಗೀತು. ನನ್ನಿಂದ ನನ್ನ ಸೂರ್ಯನ ಕಿತ್ಕೊಂಡೆ ಅಲ್ಲ, ನಿನಗೊಂದು ಗತಿ ಕಾಣಿಸ್ದೆ ಬಿಡಲ್ಲ. ನನ್ನ ಸೂರ್ಯನ ಜೊತೆ ನಾನು ರಾಣಿ ಆಗಿರಬೇಕು ಅಂದರೆ ನನಗೋಸ್ಕರ ನೀನು ಸಾಯಲೇಬೇಕು. ಪ್ಲೀಸ್ ಇಂಥ ಪ್ರಶ್ನೆಗಳನ್ನ ಕೇಳ್ಬೇಡಿ. ಟೈಮ್ ಬಂದಾಗ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವ್ರನ್ನೇನು ಪ್ರಶ್ನೆಗಳು ಕೇಳ್ಬೇಡಿ, ಬಿಟ್ಬಿಡಿ. ಸರಿ ಸರ್, ಅವ್ರು ಉತ್ತರ ಕೊಡದಿದ್ರೆ ಏನಂತೆ, ನೀವು ಉತ್ತರ ಕೊಡಿ. ನಿಮ್ಮ ತಾಯಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ತಾನೆ? ನೋಡಿ, ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಗೌರವ ಇದೆ, ಬಟ್ ಹಾಗಂತ ನೀವು ಅನ್ಕೊಂಡಂಗೆ ಏನೂ ನಡೀಲಿಲ್ಲ. ಅಮ್ಮನ ಬಾಡಿಯಲ್ಲಿ ಪಾಯ್ಸನ್ ಹೇಗೆ ಸಿಕ್ತು ಅಂತ ನಮಗೂ ಗೊತ್ತಿಲ್ಲ. ಎಲ್ಲ ನಾರ್ಮಲ್ ಆಗಲಿ, ಎಲ್ಲ ತಿಳ್ಕೊಂಡು ನಾನು ಏಯ್ ಎಲ್ಲ ಹೋಗ್ತಿದ್ಯಾ? ಓಡಕ್ಕೆ ಬಿಡೋಕ್ಕಾಗಲ್ಲ ನಿನ್ನ. ಏಯ್, ನನ್ನಂತ ಡೆತ್ ನೀನ್ ಯಾರೋ? ನಾನು ಅವ್ರ ಮಗ. ನಾನು ಅವ್ರ ಮಗನೇ. ಅಮ್ಮ ಉಪವಾಸ ಕೂತಿದ್ದಾರೆ, ಒಂದೆರಡು ಮಾತು ಹೇಳು ಅಂದ್ರೆ ಅಮ್ಮಂಗೆ ಏನಾದರೂ ಆಗಲಿ ಅಂದೆ. ಈಗ ಇಲ್ಲಿ ಬಂದು ನಾಟಕ ಮಾಡ್ತಿದ್ಯಾ? ಇದಕ್ಕೆಲ್ಲ ನೀನೇ ಕಾರಣ ಕೊಡೋ. ನೀನೇ ನೇರವಾಗಿ ಹೊಡ. ನನಗೆ ಹೊಡಕ್ ಬಿಡ್ತಾರ ನೀನು? ಹೌದು, ಏನೋ ಮಾಡ್ತೀಯಾ? ಆರ್ಯ, ಏಯ್ ಬಿಡು ಆರ್ಯ. ಅಮ್ಮನ ಇವಾಗ ಪರಿಸ್ಥಿತಿಗೆ ಕಾರಣ ನೀವೇ ನೀವೇ ನೀವೇ. ನನ್ ಮೇಲೆ ಸೆಡಿಗೆ ನಮ್ಮಮ್ಮನ ಬಲಿ ತಗೊಂತೀರಲ್ರಿ. ಆರ್ತಿ, ಇವತ್ತು ನಿನ್ನ ಕತೆ ಮುಗೀತು ಕಣೆ. ಈ ಡಾಕ್ಟ್ರು ಬೇರೆ ಇಲ್ಲೇ ನಿಂತಿದ್ದಾರೆ. ಏನು ಮಾಡಲಿ? ಸೂರ್ಯ ಅಲ್ಲಿಂದ ಬರೋ ಅಷ್ಟರಲ್ಲಿ ನನ್ನ ಕೆಲಸ ಮುಗಿಸ್ಬೇಕು. ಏನು ಮಾಡೋದು ನಾನಿವಾಗ? ನಾನು ಅಂದ್ಕೊಂಡ ಹಾಗೆ ಅತ್ತೆಗೆ ತೊಂದರೆ ಕೊಡಬೇಕು ಅಂತಾನೆ ಅರ್ಪಿತಾ ನರ್ಸ್ ಡ್ರೆಸ್ಸಲ್ಲಿ ಇಲ್ಲಿ ಬಂದಿದ್ದಾಳೆ. ಅರ್ಪಿತಾ, ಬಾ, ಅದು ಹೇಗೆ ನೀನು ಅತ್ತೆಗೆ ತೊಂದರೆ ಕೊಡ್ತೀಯೋ ನಾನು ನೋಡ್ತೀನಿ. ನಾ ಇಲ್ಲಿರೋವರೆಗೂ ನೀನು ಏನೂ ಮಾಡ್ಕೊಳಕ್ಕಾಗಲ್ಲ.
ಏನಂತ ಇದೆಲ್ಲ? ಯಾಕಿಂತ ಕೆಲಸ ಮಾಡ್ಕೊಳಕ್ ಹೋದ್ರಿ ನೀವು? ಮನೇಲಿ ಏನೇ ತೊಂದರೆ ಆದರೂ ಧೈರ್ಯ ಕೆಡಬಾರ್ದು ಅಂತ ಅಷ್ಟು ಸರ್ತಿ ಹೇಳಿದ್ದೀನಿ ನಾನು. ಆದರೂ ಹೀಗೆ ಮಾಡ್ಕೊಂಡಿದ್ದೀರಲ್ಲ ನೀವು. ಅದೇ ನಿಮ್ಮ ಮನಸ್ಥಿತಿಲಿ ನೋಡಕ್ಕಾಗ್ತಿಲ್ಲ ನನ್ನ ಕೈ. ಆದಿತ್ಯ ಅಲ್ಲೋ ಮಗ. ಅದೇ ಅರ್ಪಿತಾ ಬೇರೆ ನಿಮ್ಮನ್ನು ಕೊಲೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ನಿಮಗೇನೂ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ಅಂತೆ. ನಾನು ಬಿಡಲ್ಲ. ಹಲೋ ಸರ್. ಹಲೋ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋ ಆರ್ತಿ ಅವರು ನಿಮ್ಮ ಮಿಸ್ಸಸ್ ತಾನೆ? ಹೌದು, ಆದರೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ ಅಂತಾದರೆ ಕೊಲೆ ಪ್ರಯತ್ನ ಏನಾದ್ರು ನಡೆದಿದೆಯಾ? ಹಾಗೇನಾದ್ರು ಕೊಲೆ ಪ್ರಯತ್ನ ನಡೆದಿದೆ ಅನ್ನೋದಾದರೆ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ನಿಮ್ಗೆ ಅನುಮಾನ ಇಲ್ಲದೆ ಇರ್ಬೋದು, ಆದರೆ ನನಗೆ ಅನುಮಾನ ಇದೆ. ಆರ್ತಿ ಅವರ ಈಗಿನ ಪರಿಸ್ಥಿತಿಗೆ ನೀವೇ ಕಾರಣ ಇರ್ಬೋದಾ ಅಂತ. ಇನ್ಸ್ಪೆಕ್ಟರ್, ನಾನು ಸುಮ್ಮನೆ ನಿಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸಲ್ಲ ಮಿಸ್ಟರ್ ಸೂರ್ಯರಾಜಶೇಖರ್. ನನ್ನ ಅನುಮಾನಕ್ಕೆ ಪೂರಕವಾಗಿ ನಿಮ್ಮ ಮನೇಲಿ ನಡೆದಿರೋ ಘಟನೆಗಳೇ ಸಾಕ್ಷಿ. ಏನು ನೀವು ಹೇಳ್ತಾ ಇರೋದು? ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರ ಮೇಲೆ ಕೊಲೆ ಪ್ರಯತ್ನ ನಡೆಯೋದಕ್ಕೆ ಮೊದಲ ಪ್ರೇರೇಪಣೆ ಆಗಿರೋದು ನಿಮ್ಮ ಮನೆಯಲ್ಲಿನ ಕೌಟುಂಬಿಕ ಕಲಹ. ಆರ್ತಿ ಅವರು ತನ್ನ ಇಬ್ಬರು ಮಕ್ಕಳು ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಇಷ್ಟಪಟ್ಟಿದ್ರು. ಆದರೆ ಅದು ಅವ್ರ ಇಚ್ಛೆ ಪ್ರಕಾರ ಆಗಲಿಲ್ಲ. ಮತ್ತೆ ಇದ್ದಂಥ ಇಬ್ಬರು ಮಕ್ಕಳಲ್ಲಿ ಮೊದಲನೇ ಯಾರೋ ಜಿದ್ದು ಆರ್ತಿ ಅವರು ಆದಿತ್ಯನೇ ಮೊದಲನೇ ಮಗ ಅಂತ ವಾದಿಸಿದ್ರು. ಅದು ನಿಮ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನೀವು ಅವ್ರಿಗೆ ಪಾಯ್ಸನ್ ಕೊಟ್ಟು ಕೊಲ್ಲೋ ಪ್ರಯತ್ನ ಮಾಡಿದ್ರಿ. ನಿಮ್ಮ ಊಹೆಗೂ ಒಂದು ಮಿತಿ ಇರಬೇಕು. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಆರ್ತಿಯವ್ರನ್ನ ನಾನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತೀನ. ಹಾಗೆ ಮಾಡಿದಿದ್ರೆ ನಾನು ಆಸ್ಪತ್ರೆ ಕರ್ಕೊಂಬಂದು ಸೇರಿಸ್ತಾ ಇರಲಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡಿ. ಸರಿ, ನಿಮ್ಮ ಮಾತಂತೆ ಬರ್ತೀನಿ. ಆರ್ತಿ ಅವ್ರನ್ನ ಕೊಲ್ಲೋ ಉದ್ದೇಶದಲ್ಲೇ ನೀವು ಅವ್ರಿಗೆ ಪಾಯ್ಸನ್ ಮಾತ್ರೆಗಳನ್ನ ಕೊಟ್ರಿ. ಆಮೇಲೆ ಎಲ್ಲಿ ಕೊಲೆ ಆಪಾದನೆ ನನ್ನ ಮೇಲೆ ಬರ್ತೋ ಅಂತ ಹೆದ್ರಿ ಅವ್ರನ್ನ ನೀವೇ ಕರ್ಕೊಂಡಾಗ ಆಸ್ಪತ್ರೆಗೆ ಸೇರಿಸಿದ್ರಿ ಅಲ್ವಾ? ಇನ್ನೊಂದು ಮಾತಾಡಿದ್ರೆ ನಾನು ಕೆಟ್ಟವನಾಗಬೇಕಾಗುತ್ತೆ. ಇನ್ಸ್ಪೆಕ್ಟರ್, ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರ ಅನ್ನೋ ಪರಿಜ್ಞಾನ ಇದೆ ನಿಮಗೆ? ಇವರೊಬ್ರು ಮಾಜಿ MLA, ಇವ್ರ ಹತ್ರ ಈ ರೀತಿ ಮಾತಾಡೋದು ಸರಿಯಲ್ಲ. ನೋಡಿ, ನೀವು ಒಬ್ಬ ಇನ್ಸ್ಪೆಕ್ಟರ್, ನಾನು ನನ್ನ ಸ್ಟೇಷನ್ಗೆ ಬಂದಿರೋ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನನಗೆ MLA ಆದ್ರೂ ಒಂದೇ, ಸಾಮಾನ್ಯ ಜನ ಆದ್ರೂ ಒಂದೇ. ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ. ಈ ಕೇಸ್ನಲ್ಲಿ ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡೋದಿದೆ, ಅದನ್ನು ಆಮೇಲೆ ಮಾಡ್ತೀನಿ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರು ಹೇಳಿಕೆ ಕೊಡ್ತೀರಾ? ನಮ್ಮಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಇನ್ಸ್ಪೆಕ್ಟರ್.